ಒಂದು 3 ಸೀಟ್ ಇತ್ತು ರೀ. 3 ಸೀಟ್ನಾರು ಏನು ಹೇಳ್ತಾರೆ, ಯಾವುದೋ ದಂಧೆ ಮಾಡ್ಬೇಕಾದ್ರೂ ಕೂಡ ದೊಡ್ಡ ಗಾಡಿ ತೊಗೊಂಡು ಬದುಕೋಣ ಬಳಿ ಆಗ್ಬೇಕ್ರಿ. ನಮ್ಮ ರೈತರಿಗೆ ಅನುಕೂಲ ಈಗ ನಾಯಕ್ ರಾವ್ ನೋಡಲಿ. ಹಾಯ್ ಸ್ನೇಹಿತರೆ, ಮತ್ತೊಂದು ನಮ್ಮ ಹೊಸ ಇಡುವೆಗೆ ನಿಮಗೆ ಸ್ವಾಗತ ಸುಸ್ವಾಗತ. ನಾನೀಗ ಎಲ್ಲದನಪ್ಪ ಅಂದ್ರೆ ಮನೆಯಿಂದ ಈಗ ಡ್ಯೂಟಿಗೆ ಹೋಗ್ತಾ ಇದ್ದೇನೆ. ಸಮಯ ಬಂದು 9 ಗಂಟೆ ಆಯ್ತು. ಆದ್ರೂ ಇವತ್ತು ಲೇಟ್ ಆಯ್ತು, ಯಾಕಂದ್ರೆ ಇವತ್ತು ಡ್ಯೂಟಿ ಮಾತ್ರ ಹಾಫ್ ಡೇ ನಂದು. ಸ್ವಲ್ಪ ಹೊರಗಡೆ ಹೋಗ್ಬೇಕು. ಇವತ್ತು ಏನು ವಿಷಯಪ್ಪ ಅಂದ್ರೆ ನಮ್ಮ ಸ್ಪೆಷಲ್ ಬಾಡಿಗೆ ಮಾಡೋರಿಗೆ ಒಂದು ಶಾಕಿಂಗ್ ನ್ಯೂಸ್. ಇವತ್ತು ಬರ್ರಿ ಅದೇನು ಅನ್ನೋದು ನಿಮ್ಗೆ ತಿಳಿಸ್ಕೊಡ್ತಾನೆ. ಇವತ್ತು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕು ಅಂತ ಐತಿ, ಮಾಡ್ತಾನೆ ಬರ್ರಿ. ಈಗ ನಮ್ಮ ಡ್ಯೂಟಿಗೆ ಹೋಗೋಣ. ಡ್ಯೂಟಿಗೆ ಸಮಯ ಹೋಗ್ತಾ ಇದ್ದಾನೆ. ನೋಡ್ರಿ ಮಳೆ ಆಗತೈತಿ. ಇಲ್ಲಿ ನೋಡ್ರಿ ರಸ್ತೆ ಅಂತ ಬಿದ್ದೈತಿ. ಈ ರಸ್ತೆ ಹಾಲತ್ತು ಅಂತ ಗಡ್ಡಿ ಮುಗೋದ್ರಿ. ಯಾರೆಲ್ಲ ಕೇಳಾರಿಲ್ಲ. ಇಲ್ಲಿಂದ ಈಗ ಬರೀ ಹೋಗೋಣ. ಎಲ್ಲಿ ಹೋಗಣಪ್ಪ ಅಂದ್ರೆ ಚೆನ್ನಮ್ಮ ಕಡೆ ಹೋಗೋಣ, ನೋಡೋಣ ಏನಾಗ್ತದೆ. ಬೆಳಿಗ್ಗೆ ಎಷ್ಟಾಗೈತಪ್ಪ ಅಂದ್ರೆ 10 ಗಂಟೆ ಆಯ್ತು ನೋಡ್ರಿ. ನಮ್ಮ ವಡಗಾಂವ್ದಾಗ ನೋಡ್ರಿ ಮಳೆ ಆಗೈತಿ. ಚೆನ್ನಮ್ಮ ಮತ್ತು ಕಾಲೇಜ್ ರೋಡ್ ಕಡೆ ನೋಡ್ರಿ ಮಳಿನ ಇಲ್ರಿ. ನೋಡ್ರಿ ಇಲ್ಲೆಲ್ಲ ಹೆಂಗೈತಿ, ಏನ್ ಮಳಿ ಇಲ್ರಿ. ಮಳಿ ಲೆಕ್ಕನ ಅಂತ ರೈತರು ನೋಡ್ರಿ ಪಾಪ ನಿರೀಕ್ಷೆ ಇಟ್ಕೊಂಡ್ಬಂದಾರ, ಇನ್ನು ಮಳಿ ಬರ್ಬೇಕಂತೇಳಿ. ಮಳಿನ ಆಗಾಗ್ತಾ ಇರಲಿಲ್ಲ. ಸ್ನೇಹಿತರೆ, ಇದು ನಮ್ಮ ವಡಗಾಂವ ಲಾಸ್ಟ್ ಬಸ್ ಸ್ಟಾಪ್ ಹೋಗೋ ರೋಡ್ ನೋಡ್ರಿ. ಇದ್ರ ಹಾಲತ್ ನೋಡ್ರಿ ಏನಾಗೈತಿ. ಗಾಡಿ ಹಂಗೆ ಹೊಡಿಬೇಕು. ಬಸ್ ಯಾರಂತೂ ಬರ್ತಾವು, 1000 ಬಸ್ ಅಡ್ಡಾಡ್ತಾ ಇದ್ದಿನ. ಏನ್ರ ತಪ್ಪಿ ಗಿಪ್ಪಿ ಏನ್ರ ಬೀದಿಗೆ ಮುಗಿದ್ರೆ ಕೈಕಾಲ ಮುರ್ಕೋದ ಆಪತ್ತಿ ರಸ್ತೆ ನೋಡ್ರಿ. ಒಂದು ರಸ್ತೆ ವಡಗಾಂವದಿಂದ ರಾವ್ ಬಿಲ್ಡಿಂಗ್ ಇಂದ ಒಂದು ಟ್ರಿಪ್ ತುಂಬಿಕೊಂಡ ಚೆನ್ನಮ್ಮ ಸರ್ಕಲ್ ಹೋದ್ರಿ. ಆ ಚೆನ್ನಮ್ಮ ಸರ್ಕಲ್ಗೆ ಹೋಗಿ ಖಾಲಿ ಮಾಡಿದೆ. ಖಾಲಿ ಮಾಡಿರ ಆ ಟ್ರಿಪ್ ಎಷ್ಟು ರೂಪಾಯಿ ಹೋಗ್ತದೆ? 65 ರೂಪಾಯಿ ಐತಿ. ಅಲ್ಲಿಂದ ಆ ಟ್ರಿಪ್ ಖಾಲಿ ಮಾಡಿ ಮತ್ತೆ ವಡಗಾಂವ್ ಬರೋನ್ ಸರಿ ಅಂತೇಳಿ ವಡಗಾಂವ್ ಬಂದಿರಿ. ಅಲ್ಲಿಂದ ಬರ್ಬೇಕಾದ್ರೆ ಆ ಟ್ರಿಪ್ 60 ರೂಪಾಯಿ ಕೊಂಡ್ರಿ. ಹೋಗ್ಬೇಕಾರೆ 65, ಬರ್ಬೇಕಾರೆ 60 ರೂಪಾಯಿ ರೀ. 65 ಒಂದು 60 ರೂಪಾಯಿ ಎಷ್ಟಾದ್ರಿ? 125 ರೂಪಾಯಿ ಆದ್ರಿ. 125 ರೂಪಾಯಿಗೆ ಒಂದು ಟ್ರಿಪ್ ಖಾಲಿ ಮಾಡಿದೆ ರೀ. ಸರಿ ಆಯ್ತು ಅಂತ ಹೇಳಿ ಬನ್ನಿ. ಬಂದಿತ್ತಾಗಿಂದ ಮತ್ತೊಂದು ಟ್ರಿಪ್ ತುಂಬ್ಕೊಂಡ್ರಿ. ಮತ್ತೊಂದು ಟ್ರಿಪ್ ತುಂಬ್ಕೊಂಡ್ ಹೋದ್ರೆ ಆ ಟ್ರಿಪ್ ಎಷ್ಟಾದ್ರಿ ನೋಡೋಣ, ಸೀಟ್ ಹತ್ಬೋದು ಅಂತೇಳಿ ಮತ್ತೊಂದು ಟ್ರಿಪ್ ತುಂಬ್ಕೊಂಡ್ ಮತ್ತೊಂದು ಟ್ರಿಪ್ ತುಂಬ್ಕೊಂಡ್ ಹೋದ್ರ ಆ ಟ್ರಿಪ್ನಾಗ ಜನ ಹತ್ತಿದ್ರು 50 ರೂಪಾಯಿ ಆಯ್ತು. ಮೊದಲನೇ ಟ್ರಿಪ್ ತುಂಬ್ಕೊಂಬಂದಾಗ ಮಳೆ ಇದ್ರಕಿಲ್ರಿ. ಈಗ ನೋಡ್ರಿ 2ನೇ ಟ್ರಿಪ್ ತುಂಬ್ಕೊಂಬಂದಾನೆ ಚೆನ್ನಮ್ಮ ಸರ್ಕಲ್ನಾಗ ಹೆಂಗ್ ಮಳೆ ಆಗತ್ತೆ ನೋಡ್ರಿ. ಇವತ್ತು ಹೆಂಗಪ್ಪ ಅಂದ್ರೆ ಬೆಳಗಾವ್ದಾಗ ಇವತ್ತು ಮಳೆ ಜೋರಾಗತ್ತೆ. ಇವತ್ತು ಒಂದು ಶನಿವಾರ ದಿನ ನೋಡ್ರಿ ಮಳೆ ಎಷ್ಟು ದಿನ ಆಗಿರ್ತಿಲ್ರಿ. 1 ವಾರ ಆಗುತ್ತೆ ಇಂಥ ಮಳೆ ಆಗಿರ್ತಿಲ್ಲ. ಇವತ್ತಾಗ ಮಳೆ ಜೋರಾಗತ್ರಿ. ಮಳೆ ಆಗ್ಬೇಕ್ರಿ. ನಮ್ಮ ರೈತರಿಗೆ ಅದು ಅನುಕೂಲ ಆಕತ್ರಿ. ಮಳೆ ಇಲ್ಲ ಅಂತಂದ್ರೆ ಮುಗಿದ್ರೆ ಭಾಳ ಕಷ್ಟ ಐತಿ. ಮಳೆ ಅಂತೂ ಆಗ್ಲೇಬೇಕು ನೋಡ್ರಿ. ರೋಡ್ ಆಗತ್ರಿ. ಮಳೆ ಆಗಲಿ. ಈಗ ಬರ್ಬೇಕಾರ ಮಳೆ ಆಗತ್ರಿ ಚೆನ್ನಮ್ಮ ಸರ್ಕಲ್ನಾಗ. ಸರಿ ಆಯ್ತು ಮಳೆ ಆಗೈತಿ ನೋಡೋಣ ಅಂತೇಳಿ ಬಂದ್ರಿ. ಆ ಟ್ರಿಪ್ ತುಂಬ್ಕೊಂಡ್ ಅದು 50 ರೂಪಾಯಿ ಐತ್ರಿ. ಹೋಗಿ ಆ ಟ್ರಿಪ್ ಹೋಗಿ ಹೊಳ್ಳಿ ಬಂದ್ರಿ. ಆ ಟ್ರಿಪ್ನಾಗ 225 ರೂಪಾಯಿ ಐತ್ರಿ. ಅದಕ್ಕೆ ಇವತ್ತು ಶನಿವಾರ ಬೇರೆ ಬಿಡು, ಕೆಲಸ ಡಲ್ ಇರ್ಬೋದು. ನಿನ್ನಿನೂ ಶುಕ್ರವಾರ ಇದ್ರಿ, ಶುಕ್ರವಾರ ಹಂಗಾಯ್ತು. ಇನ್ನೊಂದು ಏನಾಗ್ಬಿಟ್ಟೈತೆ ಅಂದ್ರೆ ರೀ, ಈಗ ಜನ ಕೆಲವೊಂದು ಹುಡುಗರಿಗೆ ಏನು ಅನಿಸ್ಬಿಟ್ಟೈತಿ, ರಿಕ್ಷಾ ತೊಗೋತಾರೆ. ಹೊಸ ರಿಕ್ಷಾ ತೊಗೋತಾರೆ. ಆ ರಿಕ್ಷಾ ತೊಗೊಂಡ್ರಿ ತಗೋರಿಪ್ಪ ನಾ ಬೇಡ ಅನ್ನೋದಿಲ್ಲ. ಬರೀ ದಂಧೆಗೆ ಬೇಕಲ್ರಿ. ಎಲ್ಲಾರು ರಿಕ್ಷಾ ತೊಗೋತಾರ, ದಂಧೆಗೆ ಬೇಕಲ್ಲ. ಬಾಡಿಗೆ ಇಲ್ಲ ಏನಿಲ್ಲ. ದಿನ ಒಂದು 300-400 ರೂಪಾಯಿ ತೊಗೊಂಡು ಹೋಗ್ರಿ ಏನಾಗ್ತದೆ? ನೀವು ಹೊಸ ರಿಕ್ಷಾ ತೊಗೊಂಬಂದ್ರಿ ಒಂದು 2-3 ತಿಂಗಳ ಕಿಶೆದಾಗ ಇದ್ದಿದ್ರು ರೊಕ್ಕಲ್ಲೇ ಗಾಡಿ ಲೋನ್ ಕಟ್ತೀರಿ. ಕಟ್ಟಿದ ಬಳಿಕ ಮುಂದೆ ಏನಾಗತ್ತೆ ನಿಮ್ಮ ಪರಿಸ್ಥಿತಿ, ಅದನ್ನ ವಿಚಾರ ಮಾಡಿರಲ್ಲ. ಅದಕ್ಕೆ ನಾ ಹೇಳೋದು ಏನಪ್ಪಾ ಅಂದ್ರೆ, ರಿಕ್ಷಾ ತೊಗೋದಕ್ಕೆ ನಾ ಬೇಡ ಅಂತ ತಗೋರಿ. ದಂಧೆಗಿದ್ರೆ ತಗೋರಿ. ಈಗ ಮಾತ್ರ ದಂಧೆಗ ಏನಿಲ್ಲ. ಸುಮ್ಮನೆ ರಿಕ್ಷಾ ತೊಗೊಂಡು ದುಡ್ಡು ಹಾಳು ಮಾಡೋದು ಯಾಕಂದ್ರೆ ಕೆಲವೊಂದು ಜನಕ್ಕೆ ಏನು ಅನಿಸ್ತತಿ, ಇವ್ರೇನು ಹೇಳ್ತಾ ಬಿಡು, ರಿಕ್ಷಾದಾರ ಅಷ್ಟು ದುಡಿತಾರೋ ಇಷ್ಟು ದುಡಿತಾರೋ, ಡೈಲಿ ಅವರು ಗಾಡಿ ಹೊಡಿತಾರೋ ನೋಡ್ರಿ ಅಲ್ಲಿ ಅವ್ರು ಹೆಂಗೆ ಎಷ್ಟು ದುಡಿತಾರೋ. 3,000 ದುಡಿತಾರೆ, 2,000 ದುಡಿತಾರೋ ಅಂತ ಯಾವ್ರು ಹೇಳಿದ್ದು ಮಾತು ಕೇಳಿ ರಿಕ್ಷಾ ತೊಗೋಕೆ ಹೋಗ್ಬೇಡ್ರಿ. ನೀವು ಸ್ವಂತ ಅನುಭವ ಮಾಡಿ ತಗೋರಿ. ಯಾಕೆ ಬಂದು ಅದ್ರಾಗ ಬೇರೆ ಈಗ ಬೆಳಗಾವ್ದಾಗ ದಂಧೆ ಇಲ್ಲ. ಬೆಳಗಾವ್ದಾಗ ಏನಾಗ್ಬಿಟ್ಟದೆ ಅಂದ್ರಪ್ಪ, ಈಗ ರ್ಯಾಪಿಡೋ ಸ್ಟಾರ್ಟ್ ಆಗೈತಿ. ಈಗಂತೂ ಸ್ಪೆಷಲ್ ಬಾಡಿಗೆ ಹೊಡ್ಯಾರಿಗಂತೂ ಬಗೆ ಹರಿದೈತಿ. ಯಾಕಂದ್ರೆ ಬಾಡಿಗೆ ಅಂತೂ ಸಿಗ್ತಾ ಇಲ್ಲ. ರ್ಯಾಪಿಡೋ ಸ್ಟಾರ್ಟ್ ಆದಾಗಿಂತ ಭಾಳ ಸಮಸ್ಯೆ ಆಗೈತಿ. ಅದೇ ಬಸ್ ಆದಾಗಿಂತ ನಮ್ಮ ವಡಾಪ್ ದಂಧೆಗಂತೂ ಪೂರ ಹಾಳಾಗೈತಿ. ಅದಕ್ಕೆ ಗಾಡಿ ತೊಗೋಬೇಕಾದ್ರೆ ವಿಚಾರ ಮಾಡಿ ತಗೋರಿ. ನಾನು ಹಂಗೆ ಮಾಡಿದೆ ರೀ. ಫಸ್ಟ್ ನಾನು ಒಂದು ರಿಕ್ಷಾ ತೊಗೊಂಡಿದ್ದೆ 2021-22 ಭಾಳ ಚೆನ್ನಾಗಿ ನಡೆದೈತ್ರಿ ಎಲ್ಲ. ಆಯ್ತು ಬಿಡಪ್ಪ ಅಂತೇಳಿ ಚಲೋ ತೊಗೊಂಡಿದ್ದೆ. ಗಾಡಿ ಲೋನ್ ಇದ್ರಿಕಿಲ್ರಿ. ಭಾಳ ಅಂದ್ರೆ 50,000 ರೂಪಾಯಿ ಲೋನ್ ಇತ್ರಿ. ಅದು ಲೋನು ತಿಂಗಳ 3,000 ರೂಪಾಯಿ ಕಟ್ಟೋದೈತ್ರಿ. ಮುಗ್ದ ಹೋಗಿದ್ರಿ. ಇನ್ನೊಂದು 2-3 ತಿಂಗಳು ಆಗಿದ್ರೆ ಗಾಡಿ ಲೋನ್ ಕ್ಲಿಯರ್ ಆಗಿ ಹೋಗಿದ್ರಿ. ನನಗೂ ಒಬ್ಬ ದೋಸ್ತ್ ಕೂಡಿದ.
ಈಗ ಹೇಳ್ತಾರಲ್ರಿ ರಿಕ್ಷಾ ತಗೋ ರಿಕ್ಷಾದಾಗ ಭಾಳ ಚಲೋ ದಂಧೆಗೈತೆ ಅಂತ ಹೇಳಿ. ಹಂಗ ನಂಗೆ ಒಬ್ಬ ದೋಸ್ತ್ ಕೂಡಿದ್ರಿ. ನಾವೇನು ಹೇಳಿದ ಟಾಟಾ ಇಂಟ್ರಾ ಗಾಡಿ ತಗೋ, ಅದ್ರಾಗ ಚಲೋ ಫಾಯ್ದೆ ಐತಿ, ನಾನು ನಿನಗೆ ಬಾಡಿಗೆ ಹೆಚ್ಚು ಕೊಡ್ತೇನೆ ಅಂತ ಹೇಳಿದ. ಸರಿಪಾ ಆಯ್ತು ಅಂತ ಹೇಳಿ ನಾನು ತೊಗೊಂಡೆ. ಒಂದು 2-3 ತಿಂಗಳು ಕೈಲಿ ದುಡ್ಡು ಹಾಕಿ ಲೋನ್ ಕಟ್ಟಿದೆ. ಕಟ್ಟಿ ಒಂದು 6 ತಿಂಗಳು 7 ತಿಂಗಳು ನಡೆಸಿದೆ. 8ನೇ ತಿಂಗಳಿಗೆ ಏನಾಯ್ತಪ್ಪ ಅಂತಂದ್ರೆ ಲೋನ್ ಕಟ್ಟಕ್ಕಾಗಲಿಲ್ಲ. ಯಾಕೆ? ನಾ ಅದ್ರಾಗ ಅನುಭವ ಇದ್ರಕಿಲ್ರಿ. ನಂಗೆ ಮಂದಿ ಮಾತು ಕೇಳಿ ನಾ ಗಾಡಿ ತೊಗೊಂಡಿದ್ದೆ. ಮಂದಿ ಮಾತು ಕೇಳಿ ನಾ ಗಾಡಿ ತೊಗೊಂಡು ಆ ಬಳಿಕ ಭಾಳ ಕಷ್ಟ ಅನುಭವಿಸಿದ್ದೀರಿ. ಯಾಕಂದ್ರೆ ನಾವು ಸ್ವಂತ ಅನುಭವ ಮಾಡೋದೇ. ಯಾವುದೋ ಗಾಡಿ ಆಗಲಿ ಏನಾಗಲಿ ತೊಗೊಳಕ್ ಹೋಗ್ಬೋದು. ಯಾಕಂದ್ರೆ ನಮ್ಗೆ ಅನುಭವ ಇದ್ರೆ ಮಾತ್ರ ಅದನ್ನು ಮಾಡ್ಬೇಕು. ನಾವು ಈಗ ಏನು ಗೊತ್ತಿಲ್ಲದೆ ಹೋಗಿ ನಾ ರಿಕ್ಷಾ ತೊಗೊಂಬಂದು ಫಿಟ್ಟಿಂಗ್ ಹೊಡಿತೀನಿ, ವಡಾಪ್ ಹೊಡಿತೀನಿ, ಬಾಡಿಗೆ ಹೊಡಿತೀನಿ ಅಂದ್ರೆ ಕೆಲಸ ಆಗೋದಿಲ್ಲ. ಯಾಕಂದ್ರೆ ಭಾಳ ಮಂದಿ ಇದ್ರಾಗ ಬಂದು ಬಂದಿದ್ದಾರೆ, ಹೋಗಿದ್ದಾರೆ. ನಂದು ಹಂಗಾಯ್ತ್ರಿ. ಈ ದಂಧೆಗೆ ಬಿಟ್ಟು ಓಡಿ ಹೋದೆ ನಾನು. ಹೊಡ್ಯೋದು ನನಗೆ ಸುಮಾರು ಈಗ ಒಂದು 13-14 ವರ್ಷ ಆತ್ರಿ. ಬೇರೆ ಗಾಡಿ ಹೊಡಿತಿದ್ದೆ ರೀ. ಆಮೇಲೆ 21-22 ಒಂದು ರಿಕ್ಷಾ ತೊಗೊಂಡು ಚೆನ್ನಾಗಿ ನಡೆದಿದ್ರಿ. ನಡೆಸಲಿಲ್ಲ. ಮಂದಿ ಮಾತು ಕೇಳಿ ದೊಡ್ಡ ಗಾಡಿ ತೊಗೊಂಡೆ, ಟಾಟಾ ಇಂಟ್ರಾ ರೀ. ಅದನ್ನು ತೊಗೊಂಡು ಏನಾಯ್ತು ಅಂತಂದ್ರೆ ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಂಡಿದ್ದೆ ರೀ. ಆ ಪರಿಸ್ಥಿತಿಗೆ ಬಂದು ಆದ್ರೆ ಏನು ಫೈದೆ ಆಗಲಿಲ್ಲ. ಎಲ್ಲ ಕೂಡಿ ಹಳ್ಳ ಹಿಡಿದು ಹೋದ್ರಿ. ಮತ್ತು ಇನ್ನೂ ಏನಾಯ್ತು ಹೇಳ್ರಿ, ನನಗೆ 2 ಲಕ್ಷ ನುಕ್ಸಾನ್ ಮಾಡಿ ಹೋದ್ರಿ ಅದು ಗಾಡಿ. ಅದಕ್ಕೆ ನಾ ಏನಪ್ಪ ಹೇಳೋದಂದ್ರೆ, ಗಾಡಿ ಮಾಡೋರಿಗೆ ಬೇಡ ಅನ್ನಲ್ಲ, ಹೊಸ್ದಾಗಿ ಬರೋ ಡ್ರೈವರಿಗೆ ದಂಧೆಗಿದ್ರೆ ಬರ್ರಿ, ನಿಮ್ಮ ಸ್ವಂತ ಏನರ ಇದ್ರೆ ದಂಧೆಗೆ ಬರ್ರಿ, ಸ್ವಂತ ಏನರ ಬಾಡಿಗೆ ಇದ್ರೆ ವರದಿ ಇದ್ರೆ ಮಾಡ್ರಿ. ಸುಳ್ಳ ಗಾಡಿ ತೊಗೊಂಡು ಒಂದು 2-3 ತಿಂಗಳು ಲೋನ್ ಕಟ್ಟಿ ಆಮೇಲೆ ಲೋನ್ದಾರ ಗಾಡಿ ಎಳ್ಕೊಂಡು ಹೋದ್ಬೇಕ ಅಸಹ್ಯ ಆಗೋದು ಬೇಡ. ಯಾಕಂದ್ರೆ ಮೊದಲೇ ರಿಕ್ಷಾ ದಂಧೆಗಿಲ್ಲ. ಈಗ ನೋಡ್ರಿ, ನಾ ಬೆಳಿಗ್ಗೆ ಬಂದು 2 ಟ್ರಿಪ್ ಹೊಡೆದ್ನಿ. ಹೋಗುವಾಗ 65, ಬರುವಾಗ 60. ಒಂದು ಟ್ರಿಪ್ ಹೋಗುವಾಗ 50, ಒಂದು ಬರುವಾಗ 50, 225 ರೂಪಾಯಿ ಆತ. ಗ್ಯಾಸ್ ಎಷ್ಟು ಹಾಕ್ತೀರಿ, ಎಷ್ಟು ದುಡಿತೀರಿ? 2 ಟ್ರಿಪ್ ಹೊಡೋದು ಸುಮ್ಮನೆ ಕುಂತನ್ರಿ. ಮಾಡಾರ ನೀವು ದಂಧೆಗಿಲ್ಲ ಅಂದ ಬಳಕ ತೊಗೊಂಡು ಗಾಡಿಯರ ತೊಗೊಂಡು ಏನು ಮಾಡಾರ? ದಂಧೆಗಿದ್ರೆ ಮಾಡ್ರಿ. ಹೇಳಿದ ತೊಗೊಂಡು ದಂಧೆದಾಗ ಬಂದ ಹಾಳಾಗ ಹೋಗ್ಬೇಡ್ರಿ. ರ್ಯಾಪಿಡೋ ಸ್ಟಾರ್ಟ್ ಆಗೈತಿ ಬೆಳಗಾವ್ದಾಗ. ಯಾವ ಹೇಳಂಗಿಲ್ಲ ಕೇಳಂಗಿಲ್ಲ. ನಮ್ಮ ಬೆಳಗಾವ್ದಾಗ ಅಂತೂ ರಿಕ್ಷಾದಾರ ಪರವಾಗಿ ಮಾತಾಡಕ್ ಒಬ್ಬನೂ ಇಲ್ಲ. ಇನ್ನ ಬೇಕಾರೆ ನೋಡ್ರಿ, ಫೈನ್ ಹಾಕನು, ಆಟೋದಾರಿಗೆ ಬಂದು ಹಿಡಿಯನ್ನು, ಪೊಲೀಸರಿಗೆ ಬಂದು ಹಿಡಿಯನ್ನು, ಡ್ರೆಸ್ ಹಾಕಿಲ್ಲ ಅಂತ ಹೇಳು ಬಂದು ಬೇಕಾರೆ ಫಸ್ಟ್ ಹಿಡಿದು ಆಟೋದವ್ರನ್ನ. ಅವ್ರನ್ನ ಬಿಟ್ರೆ ಮತ್ತೆ ಯಾರು ಇಲ್ಲ. ರಿಕ್ಷಾದಾರ ಕಣಿಕ ಅಂದಾರ ಮೊದಲು ಪೊಲೀಸರಿಗೆ. ಅದಕ್ಕೆ ನಾನು ಏನು ಹೇಳೋದು, ವಿಚಾರ ಮಾಡ್ರಿ ಗಾಡಿ ತಗೋರಿ. ಭಾಳ ಚಂದ ವಿಚಾರ ಮಾಡಿ ಮುಂದೆ ಗಾಡಿ ತಗೋರಿ. ಯಾಕಪ್ಪ ಅಂದ್ರೆ ಏನ್ ನಮ್ಮ ಮನಿದೀನಿ ನಾವು ಏನು ಕಸ್ಮ ಹೋಗುದಿಲ್ಲ. ನೀವು ದುಡಿತೀರಿ, ನೀವು ಅಂತೀರಿ. ಈಗ ನಾವು ಕಷ್ಟ ಪಡತ್ತೀವಿ, ನೀವು ಕಷ್ಟ ಪಡಬೇಡ್ರಿ ಅಂತ ಹೇಳೋದು ಅಷ್ಟೇ. ದಂಧೆಗೆ ಮಾಡ್ಬೇಕಾದ್ರೆ ನಮ್ಗೆ ಆ ದಂಧೆಗದಾಗ ಅನುಭವ ಇರ್ಬೇಕ್ರಿ. ಕೆಲಸ ಮಾಡಿದ್ದೆ ದೊಡ್ಡ ಗಾಡಿ ತೊಗೊಂಡೆ, ನಾ ದೊಡ್ಡ ಸ್ಥಾನ ಮಾಡಿ. ನನಗೆ ಬಾಡಿಗೆನ ಗೊತ್ತಿಲ್ಲ. ಬಾಡಿಗೆ ಎಲ್ಲಿ ಹುಡ್ಕಾರ ನೀವು? ಹೇಳ್ದವ ಕೊಡಿಸಿದ, ಹೇಳಿದ, ಬಂದ ಎಲ್ಲ ಮಾಡಿದ್ರಿ. ಆದ್ರೆ ಯಾರು ಬರ್ಲಿಲ್ಲ. ಲಾಸ್ಟ್ ಬಾಡಿಗೆ ಇಲ್ಲ ಅಂದಾಗ ಬಾಡಿಗೆ ಕೊಡ್ತಾನೆ ಅಂತ ಹೇಳ್ದವ. 2 ಬಾಡಿಗೆ ಕೊಟ್ರೆ, 2ರಿಂದ 3 ಬಾಡಿಗೆ ಕೊಟ್ಟ. ಆಮೇಲೆ ಗಾಯಬ್ರಿ ಅವನ ಜೋಡಿ ಮಾತಾಡೋದನ್ನ ಬಿಟ್ಟ. ಈ ಪರಿಸ್ಥಿತಿ ಆಗತ್ತೆ. ಅದಕ್ಕೆ ಗಾಡಿ ತೊಗೊಂಡ್ಬೇಕಾದ್ರೆ ದಂಧೆಗ ಮಾಡೋದು ನಮ್ಮ ಗೊತ್ತಿದ್ರೆ ಮಾತ್ರ ಗಾಡಿ ತಗೋರಿ. ಇಲ್ಲ ಅಂದ್ರೆ ಗಾಡಿ ತಗೋಕ್ ಹೋಗ್ಬೇಡ್ರಿ. ಈಗ ಇದ್ದ ಸ್ಥಿತಿಯಲ್ಲಿ ಇರೋದ ಭಾಳ ಒಳ್ಳೇದು. ನಾವು ದೊಡ್ಡ ಸ್ಥಾನ ಮಾಡಿ ಏನೇನೋ ಮಾಡಕ್ ಹೋಗಿ ಏನಾರ ಮಾಡ್ಕೊಂಡ್ರೆ ಭಾಳ ಕೈ ಸುಟ್ಕೋತೀವ್ರಿ ನಾವು. ಅದಕ್ಕೆ ಹಿಂಗೈತಿ. ನಮ್ಮ ಆಟೋದಾರ ಪರವಾಗಿ ಯಾರ ನಿಲ್ಬೇಕಂತಂದ್ರೆ ಯಾರು ಇಲ್ಲ. ಅದ್ರಾಗ ಬೇರೆ ಈಗೆಲ್ಲ ನೋಡ್ತಿರಿ, ಎಲ್ಲಿ ನೋಡ್ತಿರಿ ರೋಡ್ ಹಾಕಿದಾರ, ರೋಡ್ ಸರಿ ಇಲ್ಲ, ಏನಿಲ್ಲ. ಗಾಡಿಗಳು ಸಿಕ್ಕಾಪಟ್ಟಿ ಮೇಂಟೆನೆನ್ಸ್ ಬರೋದಾವು. ಗಾಡಿದಂತೂ ಭಾಳ ಪ್ರಾಬ್ಲಮ್ ಅದ ರೀ. ಏನು ಹೇಳಕ್ ಆಗೋದಿಲ್ಲ. ಈಗ ಯಾರಿಗೆ ಏನು ಹೇಳಾರು. ಅದಕ್ಕೆ ಈ ರೀತಿ ಐತ್ರಿ. ಇದು ಆಟೋದವ್ರ ಜೀವನ ಕಷ್ಟ ಭಾಳ ಐತಿ. ಕೇಳ್ಕೋದಿಲ್ಲ, ಏನ್ ಮಾಡಕ್ ಆಗ್ತೈತಿ. ಹೇಳಿದ್ರೆ ಮಂದಿ ನಗತಾರ. ನಮ್ಮ ಬಾಡಿಗೆ ನಾವು ಮಾಡತ್ತೇವಿ. ನೋಡೋಣ ಬರ್ರಿ ಎಷ್ಟು ಗಂಟೆ ಮಟ ಅಂದ್ರೆ ಒಂದು 2 ಟ್ರಿಪ್ ಹೊಡೆದಾನೆ. ನೋಡೋಣ ಇನ್ನೊಂದು 3-4 ಟ್ರಿಪ್ ಹೊಡಿತೇನ್ರಿ. ಯಾಕಂದ್ರೆ ನಾನು ಹೊಡೆದ ಸೀದಾ ಮನೆ ಹೋಗ್ತೇನ್ರಿ. ಯಾಕಂದ್ರೆ ಎಲ್ಲಿದನಪ್ಪ ಅಂದ್ರೆ ಎಳ್ಳೂರು ಕೇಲಿ ಕಡೆ ಅದನ್ರಿ. ಸಮಯ ಬಂದು 12:30 ಆಯ್ತು. ಮುಂಜಾನೆ 9 ಗಂಟೆಯಿಂದ ಇಲ್ಲಿ ಮಟ 2 ಟ್ರಿಪ್ ಹೊಡೆದಾನೆ. ಯಾಕಂದ್ರೆ ಸೀಟಿಂಗ್ ಇಲ್ಲ. ಸುಮ್ಮನೆ ಕೇಲಿ ಕಡೆ ಬಂದು ನಿಂತೀರಿ. ಇಲ್ಲಿ ಬಂದು ಆ್ಯಪ್ ಓಪನ್ ಮಾಡಿದ್ದೀರಿ. ಯಾವ ಬಾಡಿಗೆ ಬೀಳ್ತಾವೋ ಇಲ್ಲ ಅಂತೇಳಿ ಒಂದು ಅರ್ಧ ತಾಸು ಆತ್ರಿ ನಿಂತ. ಇಲ್ಲಂತೂ ಯಾವ ಬಾಡಿಗೆ ಬೀಳಿಲ್ಲ. ಯಾಕಂದ್ರೆ ನನಗಂತೂ ರನ್ನಿಂಗ್ನಾಗ ನಾ ಗಾಡಿ ಹೊಡ್ಯಾವ್ರಿ. ನಾ ಎಲ್ಲಿಂತೂ ಸ್ಟಾಪ್ ಮಾಡೋದು ಇಲ್ಲೇ ರನ್ನಿಂಗ್ನಾಗ ಜಾಸ್ತಿ ಅಡ್ಡಾಡೋದು. ಅದಕ್ಕೆ ಬರ್ರಿ ಇಲ್ಲಿಂದ ಈಗ ಡ್ಯೂಟಿ ಸ್ಟಾರ್ಟ್ ಮಾಡ್ತೇನ್ರಿ. ಬರ್ರಿ ರ್ಯಾಪಿಡೋ ಆ್ಯಪ್ ಅಂತೂ ಆನ್ ಮಾಡಿದೆ. ಅದರಲ್ಲಿ ಯಾವುದು ಬಾಡಿಗೆ ಬೀಳಿಲ್ಲ. ಇಲ್ಲಿಂದ ಸುಮಾರು ಒಂದು ಅರ್ಧ ತಾಸು ನಿಂತೆ. ಯಾವುದು ಬಾಡಿಗೆ ಬೀಳಿಲ್ಲ ರ್ಯಾಪಿಡೋದಾಗ. ಅದಕ್ಕೆ ನಮ್ದೇನು ವಡಾಪ್ ದಂಧೆಗೈತಿ ಅದ ನಮಗೆ ಮತ್ತೆ ಅದನ್ನ ಬಿಟ್ರೆ ಮತ್ತೆ ಯಾವುದು ನಮಗೆ ಜಮಾಯಿಸೋದ್ರಿ. ನಮ್ಮ ವಡಾಪ್ ದಂಧೆಗೆ ನಮಗೆ ಜಮಾಯಿಸೋದು ಸ್ಟಾರ್ಟ್ ಮಾಡ್ತೇನ್ರಿ ಇಲ್ಲಿಂದ ಡ್ಯೂಟಿ. ನೋಡ್ರಿ ಈಗ ಎಲ್ಲಿಂದಪ್ಪ ಅಂದ್ರೆ ಎಳ್ಳೂರು ಕೇಲಿಂದ ಅಲ್ಲಿಂದ ಬಿಟ್ಟಿದ್ದೆ 12:30 ಇತ್ತು. ಅಲ್ಲಿಂದ ಸೀದಾ ಇಲ್ಲಿ ಬಂದೆ. ಶಾಪುರ್ ನಾಕ ಮಠ ಬಂದೆ.
ಶಾಪುರ್ನಾಗ ಒಂದು ಸೀಟ್ ಹಿಡಿದು ಅಲ್ಲಿಂದ ಬಂದು ನಿಂತೆ ಶಾಪುರ್ದಾಗ ಒಂದು ಸೀಟ್ ಹತ್ತಲಿಲ್ಲ. ಅಲ್ಲಿಂದ ಮತ್ತೇನು ಮಾಡಿದೆ, ವಡಗಾಂವ್ ಯೂಟರ್ನ್ ಹೊಡೆದೆ. ವಡಗಾಂವ್ ಯೂಟರ್ನ್ ಹೊಡೆದ್ರೆ ಅಲ್ಲಿಂದ 2 ಸೀಟ್ ಹತ್ತಿದ್ವು, ಅಲ್ಲಿಂದ ಖಾಲಿ ಮಾಡಿದೆ. ವಡಗಾಂವ್ನಿಂದ ಮತ್ತೇನು ಮಾಡಿದ್ದು, ಗೋವಾ ಎಸ್ ಒಂದು 4 ಸೀಟ್ ಹತ್ತಿದ್ವು. 4 ಸೀಟ್ ತಂದು ಗೋವಾ ಎಸ್ಗೆ ಬಿಟ್ಟೆ. ಮತ್ತು ಮರಾಠ ಮಂದಿರಕ್ಕೆ 1 ಸೀಟ್ ಹಿಡಿದೆ. ಅಲ್ಲಿ 3 ಗೋವಾ ಎಸ್ಗೆ 3 ಸೀಟ್ ಹಿಡಿದು, ಮರಾಠ ಮಂದಿರಕ್ಕೆ 1 ಸೀಟ್ ಹಿಡಿದ್ವು. ಅಲ್ಲಿಂದ ಗಾಡಿ ಖಾಲಿ ಮಾಡಿ ಎಲ್ಲಿ ಕುಂದನಪ್ಪ ಅಂದ್ರೆ ಮರಾಠ ಮಂದಿರ ಕಡೆ ಕುಂದನ್ರಿ. ನೀ ಏನ್ ಮಾಡಾರ ನೀವು ದಂಧೆಗೆ ಮಾಡಾರ ಹೆಂಗ? ಒಂದು ಸಿಟ್ಟಿಂಗ್ ಇಲ್ರಿ ಇವತ್ತು ದಂಧೆಗೆ ಮಾಡೋದು ಕಷ್ಟ ಆಗ್ಬಿಟ್ಟೈತಿ. ಏನ್ ಮಾಡಾರ, ಪ್ಯಾಸೆಂಜರೇ ಇಲ್ಲ, ಪಬ್ಲಿಕ್ ಇಲ್ಲ, ಏನ್ ಮಾಡೋದು ಹಿಂಗಾದ್ರೆ? ಮುಂದ್ ದುಡಿದೇನು ತಿನ್ನೋದೇನು? ಈಗ ಗಾಡಿ ಮತ್ತ ಹೊಳಸ್ಕೊಂಡ ವಡಗಾಂವ್ ಕಡೆ ಹೊಂಟನ್ರಿ. ಎಲ್ಲೇ ಮರಾಠ ಮಂದಿರ್ಲಿಂದ ಒಂದು 3 ಸೀಟ್ ಇದ್ದವ್ರಿ. 3 ಸೀಟ್ನವ್ರು ಏನ್ ಹೇಳ್ತಾರ ಹೇಳ್ರಿ, ಹೋಗಾರೇಸಿ ಬಿಡ್ಬೇಕಂತ 10 ರೂಪಾಯಿ ಕೊಡ್ತಾನೆ ಅಂದ್ರ ಚಿಗವ ಹಿಂಗ್ ದಾರಿ ಐತಿ ಹೋಗು ಅಂತ ಹೇಳಿದೆ. ಈಗ ಎಲ್ಲಿಪ್ಪ ಅಂದ್ರೆ ಮನೆಗೆ ಬಂದೆ. ವಡಗಾಂವ್ನಿಂದ ಇಲ್ಲಿಂದ ಬಸ್ ಸ್ಟ್ಯಾಂಡ್ ಮಟ್ಟ ಒಂದು 5 ಟ್ರಿಪ್ ಹೊಡೆದ್ನಿ. ಯಾವುದು ಫೈದೆ ಆಗಲಿಲ್ಲ, ಖರ್ಚು ಜಾಸ್ತಿ, ಇನ್ಕಮ್ಮು ಕಮ್ಮಿ ಆಯ್ತು. ಹೀಗಾಗಿ ಅಲ್ಲಿಂದ ಏನು ಮಾಡಿದ್ನಪ್ಪ ಅಂದ್ರೆ ಸೀದಾ ಮನೆಗೆ ಬಂದೆ. ಯಾಕಂದರೆ ಡ್ಯೂಟಿ ಮಾಡೋಕ್ಕಂತೂ ಮನಸ್ಸಾಗಲಿಲ್ಲ. ಯಾಕಂದರೆ ಪ್ಯಾಸೆಂಜರ್ ಇಲ್ಲಾಂದ್ರೆ ಖಾಲಿ ಗಾಡಿ ತೊಗೊಂಡು ಅಡ್ಡಾಡೋದು ಏನಂದ, ಡ್ಯೂಟಿ ಬಂದ್ ಮಾಡಿ ಸೀದಾ ಬಂದೆ. ಅದ್ರಾಗ ಮತ್ತು ರ್ಯಾಪಿಡೋನು ಟ್ರೈ ಮಾಡಿದೆ, ರ್ಯಾಪಿಡೋನು ಬಾಡಿಗೆ ಬೀಳಿಲ್ಲ. ಅದಕ್ಕೆ ಹಿಂಗಾಗಿ ಇದು ಯಾವುದು ಬೇಡ ನಾವು ನೋಡ್ರಿ ಮನೆಗೆ ಬಂದ. ಮನೆಯಿಂದ ಸೀದಾ ಇನ್ನು ಹೊರಗಡೆ ಹೋಗ್ಬೇಕು. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.